ಭಾರತೀಯ ಸಮಾಜದ ಅಧ್ಯಯನ, ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಅಧ್ಯಯನ ಅಂತಕ್ಕಂತಹ ವಿಷಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರದ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಪಠ್ಯಕ್ರಮವಾಗಿ ಹಚ್ಚಲಾಗಿದೆ. ಅದ್ಯಾವುದು ಅಂದರೆ ಭಾರತೀಯ ಸಮಾಜದ ಅಧ್ಯಯನ. ಇದು ಪೇಪರ್ ಫಸ್ಟ್, ಇದು ಕಡ್ಡಾಯ ಪತ್ರಿಕೆ. ಆತ್ಮೀಯ ವಿದ್ಯಾರ್ಥಿನಿಯರು, ನಾನು ಪ್ರೊಫೆಸರ್ S.A. ಗುಮಾಸ್ತೆ ದೇಶಪಾಂಡೆ, ವಿದ್ಯಾಪ್ರಸಾರಕ ಮಂಡಳದ ಶ್ರೀ ನರಸಾಪುರ್ ಕಲಾ ಮತ್ತು MB ಶಿರೂರ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಮೊದಲನೆಯ ಅಧ್ಯಾಯದಲ್ಲಿ ಬರ್ತಕ್ಕಂಥ ಭಾರತೀಯ ಸಮಾಜ ಅಧ್ಯಯನದ ಮೊದಲನೆಯ ಪೀಠಿಕೆ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಇಂದಿನ ವರ್ಗದಲ್ಲಿ ನಾವು ಎದ್ರ ಬಗ್ಗೆ ಅಭ್ಯಾಸ ಮಾಡೋಣ ಅಂತಂದ್ರೆ ಪುರುಷಾರ್ಥಗಳು ಅಂತಂದ್ರೆ ಏನು, ಪುರುಷಾರ್ಥಗಳ ಮಹತ್ವ ಏನದು ಎಂಬುದನ್ನು ನಾವೇನು ಮಾಡೋಣ, ಅಭ್ಯಾಸ ಮಾಡೋಣ. ಒಟ್ಟಿನಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಕೆಲವು ಪ್ರಮುಖ ಬರ್ತಾ ಇದ್ದಾವ. ಅವು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಭಾರತೀಯ ಸಮಾಜದ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸ್ಟಡಿ ಆಫ್ ಇಂಡಿಯನ್ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಅಧ್ಯಯನದ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಎರಡನೇದಾಗಿ ಭಾರತೀಯ ಸಮಾಜದ ತಾತ್ವಿಕ ನೆಲೆ, ಭಾರತೀಯ ಸಮಾಜದ ತಾತ್ವಿಕ ನೆಲೆ, ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ, ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ. ಅವುಗಳಲ್ಲಿ ಏನು ಬರ್ತದೆ ಅಂದರೆ ಪ್ರಮುಖವಾಗಿ ವರ್ಣಧರ್ಮ, ಎರಡನೇದು ಆಶ್ರಮ ಧರ್ಮ, ಮೂರನೇದು ಪುರುಷಾರ್ಥಗಳು, ನಾಲ್ಕನೇದು ಸಂಸ್ಕಾರಗಳು ಅಂತ 4 ಪರಿಕಲ್ಪನೆಗಳು ಬರ್ತಾವೆ. ಮೂರನೇದಾಗಿ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು, ಕಂಟಿನ್ಯೂಟಿ ಆ್ಯಂಡ್ ಚೇಂಜ್, ಫ್ಯಾಕ್ಟರ್ಸ್ ಫಾರ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್. ಈ ವಿಷಯ ಮೂರನೇ ಪರಿಕಲ್ಪನೆ ಆಗಿದೆ. ಒಟ್ಟು ಪ್ರಮುಖವಾದಂಥ 3 ಸಂಗತಿಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಒಂದು ಭಾರತೀಯ ಸಮಾಜದ ಲಕ್ಷಣಗಳು, ಎರಡನೇದು ಭಾರತೀಯ ಸಮಾಜದ ತಾತ್ವಿಕ ಹಿನ್ನೆಲೆ, ಅದರಲ್ಲಿ ಬರ್ತಕ್ಕಂತಹ ವರ್ಣಧರ್ಮ, ಆಶ್ರಮ ಧರ್ಮ, ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳು, ಮೂರನೇದಾಗಿ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು. ಇವುಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರ ನಾವಿಲ್ಲಿ ಏನು ಮಾಡೋಣ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಅದರಂತೆ ವಿದ್ಯಾರ್ಥಿನಿಯರು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಕೇಳಬೇಕು ಹಾಗೂ ಮನನವನ್ನು ಮಾಡಿಕೊಳ್ಬೇಕು. ಹೆಚ್ಚಿನ ಒಂದು ಮಾಹಿತಿಯನ್ನು ಬೇಕಾತಂದ್ರೆ ವಿವಿಧ ಪುಸ್ತಕಗಳನ್ನು ನೀವೇನು ಮಾಡಬೇಕು, ರೆಫರ್ ಮಾಡಬೇಕು ಅಂತಕ್ಕಂಥ ಮಾತನ್ನು ತಮಗೆ ತಿಳಿಪಡಿಸ್ತಾ ಇದ್ದೇನೆ. ಹಿಂದೂ ಸಮಾಜದ, ಭಾರತೀಯ ಸಮಾಜದ ತಾತ್ವಿಕ ಹಿನ್ನೆಲೆ, ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ. ಅವುಗಳಲ್ಲಿ ಕೆಲವು ಪರಿಕಲ್ಪನೆಗಳು ಬರ್ತಾ ಇದ್ದಾವೆ. ಅಂದ್ರೆ ಭಾರತೀಯ ಸಮಾಜ ತತ್ವಜ್ಞಾನದ ಆಧಾರದ ಮೇಲೆ ನಿಂತದ್ದು. ತತ್ವಜ್ಞಾನದ ಆಧಾರದ ಮೇಲೆ ಏನಾಗ್ತದೆ, ಭಾರತೀಯ ಸಮಾಜ ನಿಂತದ್ದು. ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ. ಅವುಗಳಲ್ಲಿ ಏನೇನು ಬರ್ತಾವೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡ್ಬೇಕಂದ್ರೆ, ಮೊದಲನೇದಾಗಿ ವರ್ಣಧರ್ಮ, ಎರಡನೇದಾಗಿ
ಆಶ್ರಮ ಧರ್ಮ, ಮೂರನೇದಾಗಿ ಪುರುಷಾರ್ಥಗಳು, ನಾಲ್ಕನೇದಾಗಿ ಸಂಸ್ಕಾರಗಳು ಅಂತಕ್ಕಂಥ 4 ಪರಿಕಲ್ಪನೆಗಳು ಮಹತ್ವದ ಸಂಗತಿಗಳಾಗಿವೆ. ನಾವು ಇವಾಗ ಯಾವುದನ್ನು ಇಲ್ಲಿ ಈ ವರ್ಗದಲ್ಲಿ ಚರ್ಚೆ ಮಾಡೋಣ ಅಂತಂತಂದ್ರೆ ಪುರುಷಾರ್ಥಗಳು ಇವು ಪ್ರಮುಖವಾದಂತಹ ಸಂಗತಿಗಳಾಗಿವೆ. ಅವು ಯಾವ್ಯಾವು? ಪುರುಷಾರ್ಥಗಳು ಅವು ಯಾವುವು? ಪುರುಷಾರ್ಥಗಳು. ಪುರುಷಾರ್ಥಗಳು ಅಂತಕ್ಕಂಥವುಗಳು ಇವೇನಾಗ್ಯಾವ? ಪ್ರಮುಖವಾದಂಥ ಸಂಗತಿಗಳಾಗಿವೆ. ಪುರುಷಾರ್ಥಗಳು ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ಸಮಾಜದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿ, ಪ್ರತಿಯೊಬ್ಬ ಭಾರತೀಯ ಸಮಾಜದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿ ಈ ಪುರುಷಾರ್ಥಗಳನ್ನು ಏನು ಮಾಡಬೇಕು? ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕು. ಪುರುಷಾರ್ಥಗಳನ್ನು ಸಾಧನೆ ಮಾಡುವುದರ ಮೂಲಕ ಜೀವನದಿಂದ ಮುಕ್ತಿಯನ್ನು, ಶಾಶ್ವತವಾದಂತಹ ಸುಖವನ್ನು, ಶಾಂತಿಯನ್ನು, ಸಮಾಧಾನವನ್ನು, ಸಂತೃಪ್ತಿಯನ್ನು ಪಡಿಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಹಿಂದೂ ಸಮಾಜದ ಧರ್ಮಕರ್ತರು, ಹಿಂದೂ ಸಮಾಜದ ಚಿಂತಕರು ಏನು ಮಾಡ್ತಾರೆ? ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪುರುಷಾರ್ಥಗಳಲ್ಲಿ ಪ್ರಮುಖವಾಗಿ 4 ಅಂಶಗಳವ. ಪುರುಷಾರ್ಥಗಳಲ್ಲಿ ಏನವ? ಪ್ರಮುಖವಾಗಿ 4 ಸಂಗತಿಗಳವ, ಅಂಶಗಳವ ಅಂತಕ್ಕಂಥ ಮಾತನ್ನು ಏನು ಮಾಡ್ಬೋದು? ಹೇಳ್ಬೋದು. ಅವು ಯಾವ್ಯಾವ ಅಂತಂದ್ರೆ ಮೊದಲನೇದಾಗಿ ಧರ್ಮ. ಮೊದಲನೇದಾಗಿ ಏನದ? ಧರ್ಮ. ಒಂದೇದು ಧರ್ಮ, ರಿಲಿಜನ್, ಧರ್ಮ. ಎರಡನೇದಾಗಿ ಏನದ? ಅರ್ಥ, ಸಂಪತ್ತು, ವೆಲ್ತ್. ಮೊದಲೇದು ಏನದ? ಧರ್ಮ. ಎರಡನೇದು ಅರ್ಥ. ಮೂರನೇದು ಏನದ? ಕಾಮ, ಲೈಂಗಿಕ ಬಯಕೆಗಳ ಈಡೇರಿಕೆ, ಆಶಾಕಾಂಕ್ಷೆಗಳ ಈಡೇರಿಕೆ ಅಂತಕ್ಕಂಥ ಮಾತನ್ನು ಏನು ಮಾಡ್ಬೋದು? ನಾವು ಹೇಳ್ಬೋದು. ನಾಲ್ಕನೇದಾಗಿ ಏನದ? ಮೋಕ್ಷ. ನಾಲ್ಕನೇದಾಗಿ ಏನದ? ಮೋಕ್ಷ. ನಾಲ್ಕನೇದಾಗಿ ಏನದ? ಮೋಕ್ಷ. ಮೊದಲನೇದಾಗಿ ಏನದ? ಧರ್ಮ. ಎರಡನೇದಾಗಿ ಅರ್ಥ. ಮೂರನೇದಾಗಿ ಕಾಮ. ನಾಲ್ಕನೇದಾಗಿ ಮೋಕ್ಷ. ಈ 4 ಅಂಶಗಳು ಪುರುಷಾರ್ಥಗಳಲ್ಲಿ ಏನದ? ಪ್ರಮುಖವಾದಂತಹ ಏನವ? ಸಂಗತಿಗಳಾಗ್ಯಾವ ಅಂತಕ್ಕಂಥ ಮಾತನ್ನು ನಾವೆಲ್ಲ ಏನು ಮಾಡ್ಬೋದು? ಹೇಳ್ಬೋದು. ಹಿಂದೂ ಸಮಾಜ ಅಥವಾ ಇನ್ನೊಂದು ಅರ್ಥದಲ್ಲಿ ಹಿಂದೂ ಧರ್ಮ ಅಂತಕ್ಕಂಥದ್ದೇನದ ಯಾವುದೇ ಒಬ್ಬ ವ್ಯಕ್ತಿಗೆ, ಮತದವನಿಗೆ ಮಾತ್ರ ಸೀಮಿತವಾಗುವುದಲ್ಲ. ಇದೊಂದು ಜೀವನದ ವಿಧಾನ. ಇಟ್ ಈಸ್ ಎ ವೇ ಆಫ್ ಲೈಫ್. ಹಿಂದೂಯಿಸಮ್ ಇಸ್ ಎ ವೇ ಆಫ್ ಲೈಫ್ ಅಂತಕ್ಕಂತಹ ಮಾತನ್ನು ಏನು ಮಾಡ್ತಾರೆ? ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ನೆಮ್ಮದಿಯನ್ನು ಕಾಣಬೇಕಾದ್ರೆ ಈ ಪುರುಷಾರ್ಥಗಳನ್ನು ಏನು ಮಾಡಬೇಕು? ಆಚರಣೆಯಲ್ಲಿ ತರಬೇಕು. ಹಿಂದೂ ಧರ್ಮದ ಮೂಲ ಉದ್ದೇಶ ಪ್ರತಿಯೊಂದು ಜೀವಿ ಏನದ ಜೀವನದಲ್ಲಿ ಸುಖವನ್ನು ಪಡೆದು ನೆಮ್ಮದಿಯನ್ನು ಪಡೆದುಕೊಂಡು ತನ್ನ ಜೀವಿತದ ಅವಧಿಯನ್ನು 100 ವರ್ಷಗಳ ಬದುಕಿನ ಅವಧಿಯನ್ನು ಏನು ಮಾಡಬೇಕು? ಸುಗಮವಾಗಿ, ಸರಾಗವಾಗಿ ಸಾಗಿಸುವಂತೆ ಆಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪುರುಷಾರ್ಥಗಳನ್ನು ಏನು ಮಾಡಲಾಗಿದೆ? ಹೇಳಲಾಗಿದೆ, ಆಚರಣೆಯಲ್ಲಿ ತರಲಾಗಿದೆ. ಪುರುಷಾರ್ಥಗಳು ಹಿಂದೂ ಸಮಾಜದ, ಹಿಂದೂ ಧರ್ಮದ ಮೂಲ ಆಧಾರ ಆಗ್ಯಾವ. ಹಿಂದೂ ಸಮಾಜದ ಮೂಲ ಆಧಾರವಾಗ್ಯಾವ. ಜೀವಿಯ ಜೀವನದ
ಬೇಕು ಬೇಡಗಳನ್ನು ವ್ಯವಸ್ಥಿತವಾಗಿ ಏನು ಮಾಡ್ತಾವೆ ಪುರುಷಾರ್ಥಗಳು ಈಡೇರಿಸ್ತಾವ. ಜೀವಿಗೆ ಜೀವಿಸಲು ಉಸಿರಾಟ ಹೇಗೆ ಮುಖ್ಯವೋ, ಗಾಳಿ ಹೇಗೆ ಮುಖ್ಯವೋ, ಬೆಳಕು ಹೇಗೆ ಮುಖ್ಯವೋ, ಅದೇ ರೀತಿಯಾಗಿ ಜೀವನಕ್ಕೆ ಪುರುಷಾರ್ಥಗಳು ಏನಾಗ್ಯಾವ, ಪೂರಕವಾದಂಥ ಏನವ ಸಂಗತಿಗಳಾಗ್ಯಾವ. ಪುರುಷಾರ್ಥಗಳೇನಾಗ್ಯಾವ, ಜೀವನಕ್ಕೆ ಪೂರಕವಾದಂಥ ಸಂಗತಿಗಳಾಗ್ಯಾವ. ಪುರುಷಾರ್ಥಗಳಲ್ಲಿ ಪ್ರಮುಖವಾಗಿ 2 ವರ್ಗಗಳನ್ನು ನಾವು ಕಾಣ್ತೀವಿ, 2 ಸೆಕ್ಷನ್ಸ್ಗಳನ್ನು ಕಾಣ್ತೀವಿ. ಒಂದನೇದು ಏನದ, ಧರ್ಮ, ಅರ್ಥ, ಕಾಮ. ಇವು ತ್ರಿವರ್ಗ ಅಂತ ಕರೀತಾರೆ. ತ್ರಿವರ್ಗ ಧರ್ಮ, ಅರ್ಥ, ಕಾಮ. ಈ ಮೋಕ್ಷ ಅಂತಕ್ಕಂಥ ಇದು 4ನೇ ವರ್ಗ. ಈ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ವರ್ಣ ಧರ್ಮಕ್ಕೆ ಅನುಸಾರವಾಗಿ, ಆಶ್ರಮ ಧರ್ಮಕ್ಕೆ ಅನುಸಾರವಾಗಿ ಏನು ಮಾಡಬೇಕು, ಪುರುಷಾರ್ಥಗಳನ್ನು ಆಚರಣೆಯಲ್ಲಿ ತರಬೇಕು. ಪುರುಷಾರ್ಥಗಳನ್ನು ಆಚರಣೆಯಲ್ಲಿ ತರುವುದರ ಮೂಲಕ ಜೀವನವನ್ನು ಸುಗಮವಾಗಿ ಸಾಗಿಸ್ಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ, ಅನುವು ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬನೂ ಪುರುಷಾರ್ಥವನ್ನು ಏನು ಮಾಡಬೇಕು, ಆಚರಣೆಯಲ್ಲಿ ತರಬೇಕು. ಧರ್ಮ ಮಾರ್ಗದಿಂದ ನಡೆಯಬೇಕು. ಆಮೇಲೆ ಅರ್ಥ, ಸಂಪತ್ತನ್ನು ನ್ಯಾಯೋಚಿತವಾದಂಥ ಮಾರ್ಗದಿಂದ ಏನು ಮಾಡಬೇಕು, ಗಳಿಸಬೇಕು. ಧರ್ಮ ಮಾರ್ಗದಿಂದ ನಡೆಯೋದು, ಸಂಪತ್ತನ್ನು ನ್ಯಾಯೋಚಿತವಾಗಿ ಗಳಿಸಿಕೊಂಡು ತನ್ನ ಆಶಾಕಾಂಕ್ಷೆಗಳನ್ನು, ತನ್ನ ಜೀವನದ ಬೇಕು ಬೇಡಗಳನ್ನು ಏನು ಮಾಡಬೇಕು, ಈಡೇರಿಸಿಕೊಳ್ಬೇಕು. ಅದರಿಂದ ಏನಾಗ್ತದೆ, ಅವನಿಗೆ ಪರ್ಮನೆಂಟ್ ಆದಂಥ ನೆಮ್ಮದಿ, ಸುಖ, ಶಾಂತಿ, ಸಮಾಧಾನ ಏನಾಗ್ತದೆ, ದೊರಕ್ತದೆ. ಈ ಜೀವನ ಅಂತಕ್ಕಂಥದ್ದು ಏನದ, ಇದು ಶಾಶ್ವತವಾದುದಲ್ಲ. ಈ ಜೀವನ ಅಂತಕ್ಕಂಥದ್ದು ಏನದ, ಇದು ಶಾಶ್ವತವಾದುದಲ್ಲ. ಈ ಜೀವನದ ಮೂಲ ಗುರಿ ಏನದ, ಭೌತಿಕ ಸುಖವನ್ನು ಮಾತ್ರ ಅನುಭವಿಸಬೇಕು, ಭೌತಿಕ ಅಪೇಕ್ಷೆಗಳನ್ನು ಮಾತ್ರ ಈಡೇರಿಸಿಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲ. ಜೀವನ ಶಾಶ್ವತ ಅಲ್ಲ ಅಂತಂದ್ರೆ ಅದರ ಅರ್ಥ ಏನದ, ಭೌತಿಕ ಸುಖ ಸಂಪತ್ತಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತೇನು ಹಂಗಲ್ಲ. ಧರ್ಮ ಮಾರ್ಗದಿಂದ ನಡೆದುಕೊಂಡು ನ್ಯಾಯೋಚಿತವಾಗಿ ಸಂಪತ್ತನ್ನು ಗಳಿಸಿ, ಆ ನ್ಯಾಯೋಚಿತವಾದಂಥ ಸಂಪತ್ತನ್ನು ಗಳಿಸಿದ್ದರ ಮೂಲಕ ತನ್ನ ಬೇಕು ಬೇಡಗಳನ್ನು ವ್ಯವಸ್ಥಿತವಾಗಿ ಏನು ಮಾಡಬೇಕು, ಈಡೇರಿಸಿಕೊಳ್ಬೇಕು. ವ್ಯವಸ್ಥಿತವಾಗಿ ಈಡೇರಿಸಿಕೊಂಡು ಆತ ಈ ಲೈಂಗಿಕ ಬಯಕೆಗಳನ್ನು, ಸಂಸಾರಿಕ ಜೀವನ ನಡೆಸಿ ಕೊನೆಗೆ ಏನು ಮಾಡಬೇಕು, ಮೋಕ್ಷವನ್ನು ಹೊಂದಬೇಕು. ಈ ಮೋಕ್ಷವನ್ನು ಹೊಂದುವುದರಿಂದ ಈ ಜನನ ಮತ್ತು ಮರಣ ಅಂತಕ್ಕಂಥ ಚಕ್ರದಿಂದ ಏನಾಗ್ತಾನೆ, ಪಾರಾಗಿ ಭಗವಂತನಲ್ಲಿ ಒಂದಾಗಿ ಪುನರ್ಜನ್ಮದಿಂದ ಮುಕ್ತಿಯನ್ನು ಹೊಂದಿ ಶಾಶ್ವತವಾದಂತಹ ಸುಖ, ಶಾಂತಿ, ಸಮಾಧಾನವನ್ನು ಏನು ಮಾಡ್ತಾನೆ, ಪಡೆದುಕೊಳ್ತಾನ. ಪುರಂದರದಾಸರ ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದು. ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತಕ್ಕಂಥ ಮಾತನ್ನ ದಾಸರು ಪುರಂದರದಾಸರು ಹೇಳ್ಯಾರ. ಈ ಮನುಷ್ಯ ಜನ್ಮ ಬಂದದ್ದು ಎದಕ್ಕಪ್ಪ ಅಂತಂದ್ರೆ ಕೇವಲ ಭೌತಿಕ ಸುಖವನ್ನು, ಭೌತಿಕ ಸಂಪತ್ತನ್ನು ಅನುಭವಿಸಲಿಕ್ಕೆ ಮಾತ್ರ. ಭೌತಿಕ ಸಂಪತ್ತಿನ ಜೊತೆಗೆ ಧರ್ಮವನ್ನು ಆಚರಣೆ ಮಾಡಿ ಆತ ಏನು ಮಾಡಬೇಕು, ಮೋಕ್ಷವನ್ನು ಹೊಂದಬೇಕು ಅಂತಕ್ಕಂಥದ್ದು ಹಿಂದೂ ಸಮಾಜದ ಮೂಲ ಏನದ, ಉದ್ದೇಶವಾಗಿದೆ, ಮೂಲ ತಳಹದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಏನದ, ಪುರುಷಾರ್ಥಗಳನ್ನು ಏನು ಮಾಡಲಾಗಿದೆ, ಹೇಳಲಾಗಿದೆ. ಪುರುಷಾರ್ಥಗಳನ್ನು ಏನು ಮಾಡಲಾಗಿದೆ, ಹೇಳಲಾಗಿದೆ. ಇನ್ನು ನಾವು ಪುರುಷಾರ್ಥಗಳಂತಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಪುರುಷಾರ್ಥಗಳು ಅಂದ್ರೆ ವ್ಯಕ್ತಿ ತನ್ನ ಜೀವನದಲ್ಲಿ, ಜೀವಿತದ ಅವಧಿಯಲ್ಲಿ ವರ್ಣ ಧರ್ಮಕ್ಕನುಸಾರವಾಗಿ ಆಚರಣೆಯಲ್ಲಿ ತರಬೇಕಾದಂತಹ ನಿಯಮಗಳು, ಆಚರಣೆಯಲ್ಲಿ ತರಬೇಕಾದಂತಹ ನಿಯಮಗಳಿಗೆ ಏನಂತ ಕರೀತಾರೆ, ಪುರುಷಾರ್ಥಗಳು ಅಂತ ಕರೀತಾರೆ. ನಾನು ಈಗಾಗಲೇ ಹೇಳಿದಂತೆ ಪುರುಷಾರ್ಥಗಳಲ್ಲಿ ಏನವ 4 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಧರ್ಮ, ಅರ್ಥ, ಕಾಮ, ಇವು ತ್ರಿವರ್ಗಗಳು. ಮೋಕ್ಷ ಅಂತಕ್ಕಂಥ ಇನ್ನು ಅಪವರ್ಗ, 4ನೇ ವರ್ಗ. 4 ವರ್ಗಗಳು ಅಂತ ಹೇಳಿದ್ವಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ, ಜೀವನದಲ್ಲಿ ಆಚರಿಸಬೇಕಾದಂತಹ
ಧರ್ಮಗಳಲ್ಲಿ ಆಚರಣೆಗಳಲ್ಲಿ ಪುರುಷಾರ್ಥಗಳನ್ನು ನಾವು ಒಂದೊಂದಾಗಿ ಏನು ಮಾಡೋಣ ಅಂತ ನಾವು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಯಾವುದಂದ್ರೆ ಧರ್ಮದ ಆಚರಣೆ. ಆತ್ಮೀಯ ವಿದ್ಯಾರ್ಥಿನಿಯರಿಗೆ ನಾವು ಇವಾಗ ಪುರುಷಾರ್ಥಗಳಲ್ಲಿ ಬರ್ತಕ್ಕಂತಹ ಮೊದಲನೆಯ ಫ್ಯಾಕ್ಟರ್, ಮೊದಲನೆಯ ಸಂಗತಿ ಬಗ್ಗೆ ನಾವು ಏನು ಮಾಡೋಣ ನೋಡೋಣ. ಮೊದಲನೇದಾಗಿ ಯಾವುದಂದ್ರೆ ಧರ್ಮ. ಧರ್ಮ ಅಂದ್ರೆ ರಿಲಿಜನ್. ಧರ್ಮ ಅಂತಕ್ಕಂತಹ ಒಂದು ಶಬ್ದ ಏನದ ಅಂತಂದ್ರೆ ಇದು ಸಂಸ್ಕೃತದ ಮೂಲ ರೂಪದಿಂದ ಬಂದದ್ದು. ಧರ್ಮ ಅಂತಕ್ಕಂಥದ್ದು ಸಂಸ್ಕೃತದ ಧ್ರು ಅಂತಕ್ಕಂತಹ ಮೂಲ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಧ್ರು ಎಂದರೆ ಧರಿಸುವುದು, ಅಳವಡಿಸಿಕೊಳ್ಳುವುದು. ನಾವು ಏನನ್ನು ಧರಿಸುತ್ತೇವೆಯೋ, ಏನನ್ನು ಅಳವಡಿಸಿಕೊಳ್ಳುತ್ತೇವೆಯೋ, ಏನನ್ನು ಅನುಸರಿಸುತ್ತೇವೆ ಅದುವೇ ಧರ್ಮ ಅಂತ ಕರೀತಾರೆ. ಇನ್ನು ಮಹಾಭಾರತದಲ್ಲಿ ಧರ್ಮದ ಬಗ್ಗೆ ಒಂದು ವ್ಯಾಖ್ಯಾನ ಬರ್ತದೆ. ಸಮಸ್ತರನ್ನು, ಮಹಾಭಾರತದಲ್ಲಿ ಏನು ಬರ್ತದೆ ಅಂದ್ರೆ ಸಮಸ್ತರನ್ನು ಆಧರಿಸಿ ನಿಲ್ಲುವುದೇ ಧರ್ಮ. ಧರ್ಮದಿಂದಲೇ ಸರ್ವರು ಕಟ್ಟಲ್ಪಟ್ಟಿದ್ದಾರೆ ಅಥವಾ ಅಂಕಿತದಲ್ಲಿ ಇಡಲ್ಪಟ್ಟಿದ್ದಾರೆ. ಯಾವುದರಿಂದ ಸಕಲ ಪ್ರಾಣಿ ಸಮೂಹಗಳ ಧಾರಣವಾಗುತ್ತದೆಯೋ, ಸಕಲ ಪ್ರಾಣಿಗಳಿಗೆ ಒಳ್ಳೆಯದಾಗುತ್ತದೆಯೋ, ಕಲ್ಯಾಣವಾಗುತ್ತದೆಯೋ ಅದುವೇ ಧರ್ಮ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಧರ್ಮ ಎಲ್ಲ ಜೀವಿಗಳನ್ನ, ಕೇವಲ ಮನುಷ್ಯ ಜೀವಿಗಳನ್ನ ಅಷ್ಟೇ ಅಲ್ಲ, ಸಕಲ ಪ್ರಾಣಿಗಳಿಗೆ ರಕ್ಷಣೆಯನ್ನ ಕೊಡ್ತದೆ. ಧರ್ಮ ಅಂತಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ಒಂದು ನಿಯಮ, ವ್ಯವಸ್ಥೆ, ಪದ್ಧತಿ. ಧಾರಣಾತ್ ಧರ್ಮ ಇತ್ಯಾಹು ಅಂತಕ್ಕಂಥ ಒಂದು ಹೇಳಿಕೆ ಬರ್ತದೆ. ಯಾವುದು ಎಲ್ಲವನ್ನು ಅದರ ಕಟ್ಟುಪಾಡುಗಳಿಗೆ ತಕ್ಕಂತೆ ರಕ್ಷಿಸಬಲ್ಲದೋ ಅದುವೇ ಧರ್ಮ. ಧಾರಣ ಎಂದರೆ ಪೋಷಣೆ ಎಂದು ಅರ್ಥ. ಧಾರಣೆ ಎಂದರೆ ಪೋಷಣೆ ಎಂದು ಏನಾಗ್ತದೆ ಅರ್ಥ ಆಗ್ತದೆ. ಅಂದ್ರೆ ವ್ಯಕ್ತಿಗತವಾಗಿ ಧಾರಣ ಮಾಡುವ ಶಕ್ತಿ ವ್ಯಕ್ತಿಗತ ಧರ್ಮ. ಸಾಮೂಹಿಕವಾದಾಗ ಅದೇನಾಗ್ತದೆ ಸಮಾಜದ ಧರ್ಮ ಆಗ್ತದೆ. ರಾಷ್ಟ್ರೀಯವಾದಾಗ ಅದು ರಾಷ್ಟ್ರ ಧರ್ಮ ಆಗ್ತದೆ. ವಸ್ತು ಜಾತಿಯ ಸ್ವಭಾವ ಶಕ್ತಿ ಪ್ರಕಟಣೆಯನ್ನು ಅನುಸರಿಸಿ ಹೇಳುವಾಗ ಜಾತಿ ಧರ್ಮ, ವಸ್ತು ಧರ್ಮ ಅಂತಕ್ಕಂಥ ಮಾತನ್ನು ಏನು ಮಾಡ್ತೀವಿ ನಾವು ಹೇಳ್ತೀವಿ. ವ್ಯಕ್ತಿ ಸಮಾಜದ ಅಭಿವೃದ್ಧಿಯನ್ನು ಧರಿಸಿ ನಿಲ್ಲುತ್ತದೆಯೋ, ಜೀವನಕ್ಕೆ ಆಧಾರವಾಗುತ್ತದೆಯೋ ಆ ಶಕ್ತಿಯೇ ಧರ್ಮ. ವ್ಯಕ್ತಿಯ ಅಂತರಂಗದ ಬೆಳವಣಿಗೆ, ವ್ಯಕ್ತಿಯ ಅಂತರಂಗದ ವಿಕಾಸದ ಸ್ಥಿತಿಯಲ್ಲಿ ಅವನ ಅಸ್ತಿತ್ವವನ್ನು ಉಳಿಸಲು ಆಧಾರವಾಗಿದ್ದು ಆಂತರಿಕವಾದ ವಿಕಾಸವಾಗಿ ಜೀವಿಯ ಕಲ್ಯಾಣ, ಅಭಿವೃದ್ಧಿ, ಶ್ರೇಷ್ಠಗಳಿಗೆ ಸಾಧನ ಶಕ್ತಿಯಾಗಿರುವುದೇ ಧರ್ಮ. ಧರ್ಮ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತದೆ, ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದಾಗಿದೆ. ಒಟ್ಟಿನಲ್ಲಿ ನಾವು ಧರ್ಮ ಅಂತಂದ್ರೆ ಜೀವಿಯ ಜೀವನವು ಉತ್ತಮವಾಗುತ್ತಾ ಆತ್ಮದ ಹಿತವು ಲೋಕದ ಕಲ್ಯಾಣವೂ ಆಗುವಂತೆ ಜೀವಿಗೆ ಸಹಕಾರಿಯಾಗುವ ಕೆಲಸ ಕಾರ್ಯಗಳು, ಜೀವಿಯ ಜೀವನಕ್ಕೆ ಅನುಕೂಲವಾಗತಕ್ಕಂಥ ಕೆಲಸ ಕಾರ್ಯಗಳು, ನೀತಿ ನಿಯಮಗಳು ಇವೆಲ್ಲವುಗಳ ಸಂಗ್ರಹವಾಗಿದೆ. ಧರ್ಮವನ್ನು ನಾವು ಸೀಮಿತವಾದಂಥ ಅರ್ಥದಲ್ಲಿ ನೋಡಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ, ಕಷ್ಟ ಸಾಧ್ಯ. ಇದು ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡರು. ಎಲ್ಲ ಜೀವಿಗಳಿಗೆ ಕಲ್ಯಾಣವನ್ನು ಬಯಸ್ತಕ್ಕಂಥದ್ದಾಗಿದೆ. ವ್ಯಕ್ತಿಯ ಅಂತರಂಗ ಹಾಗೂ ಬಾಹ್ಯರಂಗದ ಚಟುವಟಿಕೆಗಳನ್ನು ನಿಶ್ಚಯಿಸುವ
ನಿಯಂತ್ರಿಸುವ ನಿಶ್ಚಿತವಾದ ಚಟುವಟಿಕೆಗಳಿಗೆ ಸಂದರ್ಭಗಳಲ್ಲಿ ವ್ಯಕ್ತಿಯ ಶಾರೀರಿಕ ಮಾನಸಿಕ ಪ್ರಕ್ರಿಯೆಗಳು ಫಿಸಿಕಲ್ ಅಂಡ್ ಮೆಂಟಲ್ ಪ್ರೊಸೆಸ್ಗಳನ್ನು ಏನು ಮಾಡ್ತದೆ, ಇದು ಕಂಟ್ರೋಲ್ ಮಾಡ್ತದೆ, ನಿಯಂತ್ರಿಸ್ತದೆ. ಧರ್ಮದಲ್ಲಿ ಕೆಲವೊಂದು ಪ್ರಮುಖ ಲಕ್ಷಣಗಳು, ಧರ್ಮದ ವಿಶೇಷತೆ ವೈಶಿಷ್ಟ್ಯತೆ, ಅವುಗಳನ್ನು ನಾವು ನೋಡ್ಬೋದು. ಅಂತಂದ್ರೆ ಏನೇನಪ್ಪ ಅಂದ್ರೆ ಧೈರ್ಯ ಮತ್ತು ದೃಢತೆ. ಧರ್ಮದ ಲಕ್ಷಣಗಳಲ್ಲಿ ಧೈರ್ಯ ಮತ್ತು ದೃಢತೆ, ಕ್ಷಮೆಯ ಒಂದು ಮನೋಭಾವನೆ, ಮನೋನಿಗ್ರಹ, ಆಂತರಿಕ ಮತ್ತು ಬಾಹ್ಯ ಶುದ್ಧಿ, ಇಂದ್ರಿಯಗಳ ಮೇಲೆ ನಿಯಂತ್ರಣ, ಇಂದ್ರಿಯಗಳವಲ್ಲ ಆ ಇಂದ್ರಿಯಗಳ ಮೇಲೆ ನಿಯಂತ್ರಣ, ಹತೋಟಿ, ಬುದ್ಧಿಯನ್ನು ಬೆಳೆಸುವಿಕೆ, ವಿದ್ಯೆ, ಸತ್ಯಶೀಲತೆ ಮತ್ತು ಅಕ್ರೋಧ ಅಂತಕ್ಕಂಥ 10 ಲಕ್ಷಣಗಳನ್ನು ಕಾಣ್ತೀವಿ. ಒಂದು ಧೈರ್ಯ, ದೃಢತೆ, ಕ್ಷಮೆ, ಮನೋನಿಗ್ರಹ, ಇಂದ್ರಿಯಗಳ ಶುದ್ಧಿ, ಇಂದ್ರಿಯಗಳ ಮೇಲೆ ಹತೋಟಿ, ಬುದ್ಧಿಯನ್ನು ಬೆಳೆಸುವಿಕೆ, ವಿದ್ಯೆ, ಸತ್ಯಶೀಲತೆ, ಅಕ್ರೋಧ ಅಂತಕ್ಕಂಥ ಲಕ್ಷಣಗಳನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಧರ್ಮದ ಆಕಾರಗಳು ಮತ್ತು ಪ್ರಮಾಣಗಳು ಯಾವ್ಯಾವಪ್ಪ ಅಂದ್ರೆ, ಹಿಂದೂ ಸಮಾಜದಲ್ಲಿ ವೇದಗಳೇನವ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಕ್ಕಂಥ 4 ವೇದಗಳವಲ್ಲ, ಆ ವೇದಗಳು ಹಿಂದೂ ಸಮಾಜದ ಹಿಂದೂ ಧರ್ಮದ ಮೂಲ ಏನವ ಆಕಾರಗಳಾಗ್ಯಾವ. ಸಾಧು ಸಂತರ ಆಚಾರ ವಿಚಾರಗಳು, ಅವರ ಒಂದು ಆತ್ಮಸಂತೋಷದ ಸಂಗತಿಗಳು ಧರ್ಮಕ್ಕೇನವ ಪ್ರಮಾಣಗಳಾಗ್ಯಾವ. ಧರ್ಮಕ್ಕೇನಾಗ್ಯಾವ ಪ್ರಮಾಣಗಳಾಗ್ಯಾವ. ಧರ್ಮ ಮನುಷ್ಯನನ್ನ ಈ 68 ವರ್ಗಗಳಿಂದ ಜಯಶೀಲನನ್ನಾಗಿ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ಯಾವುದೇ ಧರ್ಮ ಆಗಲಿ, ಯಾವುದೇ ಸಮಾಜ ಆಗಲಿ, ಅಧರ್ಮದಿಂದ ಜೀವನವನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಂಗಿಲ್ಲ. ಎಲ್ಲ ಧರ್ಮದ ಮೂಲ ಉದ್ದೇಶ ಏನದ, ಸಕಲ ಜೀವರಾಶಿಗಳಿಗೆ ಕಲ್ಯಾಣವನ್ನು ಬಯಸ್ತಕ್ಕಂಥ, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇನದ ಧರ್ಮದ ಮೂಲ ಲಕ್ಷಣವಾಗಿದೆ, ಉದ್ದೇಶವಾಗಿದೆ. ಧರ್ಮದಲ್ಲಿ ಕೆಲವೊಂದು ಪ್ರಮುಖ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅವು ಯಾವಪ್ಪ ಅಂತಂದ್ರೆ ಪ್ರಮುಖವಾಗಿ 4 ಮೊದಲನೇದಾಗಿ ಸಹಜ ಧರ್ಮ. ಸಹಜ ಧರ್ಮ ವಸ್ತುವಿನ ವ್ಯಕ್ತಿಯ ಸಹಜ ಲಕ್ಷಣದಿಂದ ಕೂಡಿರತಕ್ಕಂಥ ಧರ್ಮ. ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಸಹಜ ಧರ್ಮ ಇರ್ತದೆ. ಉದಾಹರಣೆಗೆ ಹೇಳಬೇಕಾದ್ರೆ ಬೆಂಕಿಯ ಧರ್ಮ ಏನದ, ಸಹಜ ಧರ್ಮ ಏನದ ಸುಡು, ಅಗ್ನಿ. ಬೆಂಕಿಯನ್ನು ನಾವು ಮುಟ್ಟಿದ್ರೆ ಅದೇನಾಗ್ತದೆ, ಶಾಖವನ್ನು ತೋರಿಸ್ತದೆ, ಸುಡ್ತದೆ. ವಯಸ್ಸಾದಂತೆ ಶರೀರ ಮುಪ್ಪಾಗುವುದು, ವಯಸ್ಸಾದಂತೆ ಶರೀರ ಏನದ ಮುಪ್ಪಾಗುವುದು ಶರೀರದ ಧರ್ಮ. ವಸಂತ ಋತುವಿನಲ್ಲಿ ಗಿಡ ಮರಗಳು ಹೂ ಬಿಡುವುದು ಋತು ಧರ್ಮ. ಹೀಗೆ ಮನುಷ್ಯ ವಸ್ತುವಿನ ಸಹಜ ಗುಣದಿಂದ ಸಮಾಜಕ್ಕೆ ಹಿತಕಾರಿ, ಸಹಕಾರಿ, ಉಪಯೋಗಕಾರಿಯಾಗುವುದೇ ಅದು ಆ ವಸ್ತುವಿನ ಆ ವ್ಯಕ್ತಿಯ ಸಹಜ ಧರ್ಮವಾಗಿದೆ. ಆ ವ್ಯಕ್ತಿಯ ಆ ವಸ್ತುವಿನ ಏನಾಗಿದೆ, ಸಹಜ ಧರ್ಮ ಆಗಿದೆ. ಇನ್ನು ಎರಡನೇದೇನಪ್ಪ ಅಂದ್ರೆ ನ್ಯಾಯ ಧರ್ಮ. ನ್ಯಾಯ ಧರ್ಮ ವ್ಯಕ್ತಿಗತವಾಗಿ ಸಾಮಾಜಿಕವಾಗಿ ವ್ಯಕ್ತಿಗಳ ಗುಣಧರ್ಮಗಳು ಜೀವಿಗಳ ವಿಕಾಸಕ್ಕೆ ತೊಂದರೆಯಾಗದಂತೆ ಹತೋಟಿಯಲ್ಲಿರಿಸುವುದೇ ನ್ಯಾಯ ವ್ಯವಸ್ಥೆಯ ನ್ಯಾಯಧರ್ಮ. ಉದಾಹರಣೆಗಾಗಿ ತಾಮಸಿ ಗುಣದ ವ್ಯಕ್ತಿ ಕೊಲೆಗಡಕನಾಗಿರುತ್ತಾನೆ. ಆತನಿಂದ ಇತರರಿಗೂ ತನಗೂ ತೊಂದರೆಯಾಗದಂತೆ ಕಾನೂನು ಏನು ಮಾಡ್ತದೆ, ಆ ಕೊಲೆತನವನ್ನು ಕಂಟ್ರೋಲ್ ಮಾಡ್ತದೆ. ಶಿಕ್ಷೆಯ ಮೂಲಕ ನಿಯಂತ್ರಣ ಮಾಡತಕ್ಕಂಥದ್ದು ನ್ಯಾಯಧರ್ಮವಾಗಿದೆ.
ಅನ್ಯಾಯ ಮಾಡ್ತಕ್ಕಂಥವನಿಗೆ, ಮೋಸ ಮಾಡ್ತಕ್ಕಂಥವನಿಗೆ, ವಂಚನೆ ಮಾಡ್ತಕ್ಕಂಥವನಿಗೆ ಶಿಕ್ಷೆಯನ್ನು ನೀಡುವುದು, ಆತನಲ್ಲಿ ಗೃಹಬಂಧನದಲ್ಲಿರಿಸುವುದು, ಆತನಿಗೆ ದಂಡನೆಯನ್ನು ವಿಧಿಸುವುದು, ಇದೇನದ ನ್ಯಾಯ ಧರ್ಮವಾಗ್ಯದ. ಮೂರನೇದೇನದ ಪ್ರೀತಿ ಧರ್ಮ. ವ್ಯಕ್ತಿಯ ಜೀವನ ಮತ್ತು ಜೀವಿಗಳನ್ನು ಪ್ರೀತಿಸಿ, ವ್ಯಕ್ತಿಯ ಜೀವನವನ್ನು ಮತ್ತು ಜೀವಿಗಳನ್ನು ಪ್ರೀತಿಸಿ ಆತ್ಮೋದ್ಧಾರಕ್ಕಾಗಿ ವಿಶ್ವ ಪ್ರೇಮ ಬೆಳೆಸಿಕೊಂಡು ಬಾಳುವುದೇ ಪ್ರೀತಿ ಧರ್ಮ. ಪ್ರತಿಯೊಬ್ಬರೂ ಇಡೀ ಸಮಾಜವನ್ನು, ಇಡೀ ಮನುಕುಲವನ್ನು, ಇಡೀ ದೇಶವನ್ನು, ಜಗತ್ತನ್ನು ಏನು ಮಾಡಬೇಕು? ಪ್ರೀತಿಸಬೇಕು. ಅದಕ್ಕೇನಂತಾರೆ ಪ್ರೀತಿ ಧರ್ಮ. ಸ್ನೇಹ ಬಾಂಧವ್ಯ, ಸ್ನೇಹ ಬಾಂಧವ್ಯ. ಈ ಸ್ನೇಹ ಬಾಂಧವ್ಯದ ಮೂಲಕ ಲೋಕ ಕಲ್ಯಾಣ, ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ತತ್ವ. ಈ ವಿಶ್ವದಲ್ಲಿರುವವರೆಲ್ಲರೂ ಸಹೋದರ ಸಹೋದರಿದ್ದಂತೆ, ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದೇನದ ಪ್ರೀತಿ ಧರ್ಮ. ಇನ್ನು ಸಪ್ತ ಧರ್ಮಗಳು ಅಂತ ಬರ್ತಾವೆ. ಈ ಸಪ್ತ ಧರ್ಮಗಳು ಏನು ಅಂದ್ರೆ ಸಮಾಜದ ಸನ್ನಿವೇಶ, ವ್ಯಕ್ತಿ, ಸಮುದಾಯ, ಕಾಲಮಾನಕ್ಕೆ ಅನುಗುಣವಾಗಿ ಧರ್ಮದಲ್ಲಿ ವಿವಿಧ ರೂಪಗಳು ಬಂದವು. ಆ ವಿವಿಧ ರೂಪಗಳು ಯಾವ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸಪ್ತ ಧರ್ಮಗಳು ಯಾವ ಅಂತಂದ್ರೆ, ಒಂದನೇದು ನಿತ್ಯ ಧರ್ಮ, ನಿತ್ಯ ಧರ್ಮ. ಎರಡನೇದು ಸ್ವಧರ್ಮ. ಮೂರನೇದು ವರ್ಣ ಧರ್ಮ. ನಾಲ್ಕನೇದು ಆಶ್ರಮ ಧರ್ಮ. ಐದನೇದು ನಿಮಿತ್ಯ ಧರ್ಮ. ಆರನೇದು ಆಪದ್ ಧರ್ಮ. ಏಳನೇದು ಯುಗ ಧರ್ಮ ಅಂತಕ್ಕಂಥ ಸಪ್ತ ಧರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಏನಂದ್ರೆ ನಿತ್ಯ ಧರ್ಮ. ನಿತ್ಯ ಧರ್ಮ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನ ಅನ್ವಯವಾಗ್ತಕ್ಕಂಥ ನಿಯಮಗಳಿಗೆ ಏನಂತ ಕರೀತಾರೆ? ನಿತ್ಯ ಧರ್ಮ ಅಂತ ಕರೀತಾರೆ. ವ್ಯಕ್ತಿ ದಿನನಿತ್ಯ ಆತ ಕೆಲವೊಂದು ನಿಯಮಗಳನ್ನು, ಆಚರಣೆಗಳನ್ನು ಏನು ಮಾಡಬೇಕಾಗ್ತದೆ? ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಅನುಸರಿಸಬೇಕಾಗ್ತದೆ. ದಿನನಿತ್ಯದ ಜೀವನ ಆನಂದದಾಯಕ, ಉಲ್ಲಾಸದಿಂದ ಕೂಡಿರಬೇಕು, ಯಶಸ್ಸನ್ನು ಪಡಿಬೇಕು, ನೈತಿಕ ಶಕ್ತಿಯನ್ನು ಪಡಿಬೇಕು, ಬಲವನ್ನು ಪಡಿಬೇಕು. ಆ ಹಿನ್ನೆಲೆಯಲ್ಲಿ ಅನುಸರಿಸತಕ್ಕಂಥ ನಿಯಮಾವಳಿಗಳನ್ನು ಕರೀತಾರೆ ನಿತ್ಯ ಧರ್ಮ ಅಂತ ಕರೀತಾರೆ. ಇನ್ನು ಎರಡನೇದು ಸ್ವಧರ್ಮ. ಪ್ರತಿಯೊಬ್ಬ ವ್ಯಕ್ತಿ, ಮನುಷ್ಯನಲ್ಲಿ ಇರ್ತಕ್ಕಂಥ ಆಂತರಿಕವಾದಂತಹ ಶಕ್ತಿ ವಿಶೇಷಗಳಿಗೆ ಸ್ವಧರ್ಮ ಅಂತ ಕರೀತಾರೆ. ಈ ಸ್ವಧರ್ಮದ ಶಕ್ತಿಯನ್ನು ವಿಕಾಸ ಮಾಡುವುದೇ ಧರ್ಮದ ಮೂಲ ಉದ್ದೇಶವಾಗ್ಯದ. ಸ್ವಧರ್ಮ ಅಂತಕ್ಕಂಥದ್ದು ಏನಂದ್ರೆ, ಉದಾಹರಣೆ ಹೇಳಬೇಕಂದ್ರೆ ಬೆಂಕಿಯ ಸಹಜ ಧರ್ಮ ಸುಡುವುದು. ಸಕ್ಕರೆಯ ಸಹಜ ಧರ್ಮ ಏನದ? ಸಿಹಿಯನ್ನು ಕೊಡ್ತಕ್ಕಂಥದ್ದು ಸಕ್ಕರೆಯ ಸಹಜ ಸ್ವಧರ್ಮ. ಇನ್ನು ಮೂರನೇದೇನಪ್ಪ ಅಂತಂದ್ರೆ, ಈ ಮೆಣಸಿನ್ಕಾಯಿ ಅಂತಂದ್ರೆ ನಮಗೇನಾಗ್ತದೆ? ಖಾರ ಆಗ್ತದೆ. ಆ ಮೆಣಸಿನ್ಕಾಯಿಯ ಖಾರಪುಡಿಯ ಸ್ವಧರ್ಮ ಏನಂದ್ರೆ ಖಾರ ತಕ್ಕಂಥದ್ದು ಅದರ ಧರ್ಮ ಇದೆ. ಹೀಗೆ ಪ್ರತಿಯೊಂದು ಜೀವಿ, ವ್ಯಕ್ತಿ, ವಸ್ತು ಸ್ವಧರ್ಮವನ್ನು ಏನು ಮಾಡಿರ್ತದೆ? ಹೊಂದಿರ್ತದೆ. ಇನ್ನು ಮೂರನೇದಾಗಿ ಏನಂದ್ರೆ ವರ್ಣ ಧರ್ಮ. ವರ್ಣಗಳು ಸಮಾಜದ ವಿವಿಧ ಕಾರ್ಯಚಟುವಟಿಕೆಗಳನ್ನು 4 ಭಾಗಗಳಲ್ಲಿ ಏನು ಮಾಡ್ಯಾವ? ವಿಂಗಡಣೆ ಮಾಡ್ಯಾವ. ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಶೂದ್ರ ಧರ್ಮ, ವರ್ಣ ಅಂತಕ್ಕಂಥ 4 ಧರ್ಮಗಳನ್ನು ನಾವು ಕಾಣ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ವರ್ಣಧರ್ಮಕ್ಕೆ ಅನುಸಾರವಾಗಿ ಕರ್ಮವನ್ನು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದೇ ವರ್ಣಧರ್ಮದ ಮೂಲ ಹೇತುವಾಗಿದೆ, ಉದ್ದೇಶವಾಗಿದೆ, ಮೂಲ ತಳಹದಿಯಾಗಿದೆ. ಮನುಷ್ಯ ಉದ್ಯೋಗ ಹಾಗೂ ಸ್ಥಾನಮಾನಗಳನ್ನು ಅನುಸರಿಸಿ ಬರುವುದೇ ವರ್ಣಧರ್ಮ. ಈ ವರ್ಣಧರ್ಮದಲ್ಲಿ ಬ್ರಾಹ್ಮಣ ವರ್ಣದವರು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಕ್ಷತ್ರಿಯ ವರ್ಣದವರು
ರಾಜ್ಯವನ್ನು ಆಡಳಿತ ಮಾಡ್ತಕ್ಕಂಥದ್ದು, ದುಷ್ಟರಿಗೆ ಶಿಕ್ಷೆ, ಸಜ್ಜನ ರಕ್ಷಣೆಯನ್ನು ಮಾಡುವುದು ಅವರ ಧರ್ಮವಾಗಿದೆ. ಇನ್ನು ವೈಶ್ಯರ ಧರ್ಮ ಏನಿದೆ, ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಕ್ಕಂಥದ್ದು. ಶೂದ್ರ ಧರ್ಮ ಏನಿದೆ, ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಶೂದ್ರನ ಧರ್ಮವಾಗಿದೆ. ಹೀಗೆ ವರ್ಣ ಧರ್ಮವನ್ನು ಅನುಸರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಆಶ್ರಮ ಧರ್ಮ ಅಂತಂದ್ರೆ, ಆಶ್ರಮ ಧರ್ಮ ಅಂತಂದ್ರೆ ಇದರಲ್ಲಿ 4 ಭಾಗಗಳನ್ನು ನಾವು ಕಾಣ್ತೀವಿ, ಪ್ರಕಾರಗಳನ್ನು ನಾವು ಕಾಣ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತದ ಅವಧಿಯಲ್ಲಿ ಆಚರಣೆಯಲ್ಲಿ ತರಲೇಬೇಕಾದಂತಹ ಆಶ್ರಮಗಳು ಅವು ಯಾವ ಅಂತಂದ್ರೆ, ಬ್ರಹ್ಮಚರ್ಯ ಆಶ್ರಮ, 2ನೇದು ಗೃಹಸ್ಥಾಶ್ರಮ, 3ನೇದು ವಾನಪ್ರಸ್ಥ ಆಶ್ರಮ, 4ನೇದು ಸನ್ಯಾಸಿ ಆಶ್ರಮ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತದ ಅವಧಿಗೆ ಅನುಗುಣವಾಗಿ ಬ್ರಹ್ಮಚರ್ಯ ಆಶ್ರಮವನ್ನು ಪರಿಪಾಲನೆ ಮಾಡಬೇಕು, ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಬೇಕು, ವಾನಪ್ರಸ್ಥ ಆಶ್ರಮ ಧರ್ಮವನ್ನು ಅನುಸರಿಸಬೇಕು, ಕೊನೆಗೆ ಮೋಕ್ಷ ಪಡೀಲಿಕ್ಕೆ ಆತ ಮಾಡಬೇಕು ಸನ್ಯಾಸಿ ಆಶ್ರಮವನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದು ಆಶ್ರಮ ಧರ್ಮದ ಪರಿಪಾಲನೆ ನಿಯಮಾವಳಿಗಳು. ಇನ್ನು ನಿಮಿತ್ತ ಧರ್ಮ ಅಂತಕ್ಕಂಥದ್ದು ಒಂದು ನಾವು ಕಾಣ್ತೀವಿ. ನಿಮಿತ್ತ ಧರ್ಮ ಅಂದರೆ ಒಂದು ನಿಶ್ಚಿತವಾದಂಥ ಉದ್ದೇಶ, ಕಾರ್ಯಗಳಿಗಾಗಿ ಮಾಡ್ತಕ್ಕಂಥ ಧರ್ಮಕ್ಕೆ ಏನಂತ ಕರೀತಾರೆ, ನಿಮಿತ್ತ ಧರ್ಮ ಅಂತ ಕರೀತಾರೆ. ಇದರಲ್ಲಿ ಕಾಮ್ಯ ಧರ್ಮ ಮತ್ತು ಶುದ್ಧಿ ಕ್ರಿಯಾ ಧರ್ಮ ಅಂತಕ್ಕಂಥ 2 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವ ಯಜ್ಞ, ಪೂಜೆ, ಋತುಗಳು, ನಿಯಮಗಳು ಇವು ಕಾಮ್ಯ ಧರ್ಮ ಅಂತ ಕರೀತಾರೆ. ಅಂದರೆ ಒಂದು ನಿರ್ದಿಷ್ಟವಾದಂಥ ಉದ್ದೇಶ ಈಡೇರಿಸುವ ಸಲುವಾಗಿ ಅನುಸರಿಸ್ತಕ್ಕಂಥ ಒಂದು ಧರ್ಮ. ಇನ್ನು ಅದರಂತೆ ಏನಿದೆ, ದೋಷ ಪ್ರಾಯಶ್ಚಿತ್ತಕ್ಕಾಗಿ ನಡೆಸುವ ಶಾಸ್ತ್ರೋಕ್ತವಾದ ಕ್ರಿಯಾ ಸಂಸ್ಕಾರಗಳೇ ಶುದ್ಧಿ ಕ್ರಿಯಾ ಧರ್ಮ ಅಂತ ಕರೀತಾರೆ. ಅಂದರೆ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಕೆಲವೊಂದು ಧಾರ್ಮಿಕ ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದು. ಅದಕ್ಕೆ ಇವೆಲ್ಲವುಗಳಿಗೆ ಏನಂತ ಕರೀತಾರೆ, ನಿಮಿತ್ತ ಧರ್ಮ ಅಂತ ಕರೀತಾರೆ. ಇನ್ನು 6ನೇದಾಗಿ ಆಪದ್ಧರ್ಮ. ಆಪತ್ಕಾಲದಂಥ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಅನುಸರಿಸ್ತಕ್ಕಂಥ ನಿಯಮಾವಳಿಗಳಿವೆ, ಆಪದ್ಧರ್ಮ ಅಂತ ಕರೀತಾರೆ. ಉದಾಹರಣೆ ಹೇಳ್ಬೇಕಂತಂದ್ರೆ, ವೈದ್ಯರಿಗೆ ಗೊತ್ತಿರ್ತದೆ ಈ ಪೇಷಂಟ್ ಸಾಯ್ತದ, ಇನ್ನೂ ಕೆಲವೇ ಗಂಟೆಗಳಲ್ಲಿ ಸಾಯ್ತದ ಗೊತ್ತಿದ್ರೂ ಕೂಡ ವೈದ್ಯರು ಏನು ಮಾಡ್ತಾರೆ, ನಿನಗೇನೂ ಆಗೋದಿಲ್ಲ, ನೀನು ಇನ್ನೂ 100 ಕಾಲ ಬದುಕ್ತಿ, ಯಾವುದೇ ರೀತಿ ಕಾಳಜಿ ಮಾಡಬೇಡ, ರೋಗ ಏನಾಗ್ತದೆ ಗುಣಮುಖವಾಗ್ತದೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ, ಸಾಂತ್ವನದ ಮಾತನ್ನು ಹೇಳ್ತಾರೆ. ಇದು ಹೇಳುವುದೇನದ ಗೊತ್ತಿದ್ರೂ ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥ ಹೇಳುವುದೇನದ, ಇದಕ್ಕೆ ಆಪದ್ಧರ್ಮ ಅಂತ ಕರೀತಾರೆ. ಆ ರೋಗಿಯಲ್ಲಿ ಬದುಕು, ಉತ್ಸಾಹ, ಧೈರ್ಯ ತುಂಬತಕ್ಕಂಥ ಒಂದು ಕೆಲಸವನ್ನು ವೈದ್ಯರು ಮಾಡ್ತಾರೆ. ಇನ್ನು ಯುಗಧರ್ಮ, 7ನೇದೇನದ ಯುಗಧರ್ಮ. ಯುಗಧರ್ಮ ಅಂದ್ರೆ ಜೀವಿಸುತ್ತಿರುವಂತಹ ಯುಗದ ಕಾಲಘಟ್ಟದ ಧರ್ಮ. ಈ ಪ್ರಭಾವದಿಂದ ಪ್ರಚಲಿತವಾಗಿರುವ ಜೀವನದ ಪರಿಸ್ಥಿತಿಯನ್ನು ಯುಗಧರ್ಮ ಅಂತ ಕರೀತಾರೆ. ಉದಾಹರಣೆಗಾಗಿ ಗಂಡ ಹೆಂಡತಿಯ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಯಜಮಾನ ಸೇವಕರ ಸಂಬಂಧ. ಕಾಲಮಾನಕ್ಕೆ ತಕ್ಕಂತೆ ಏನಾಗ್ತದೆ, ಸಂಬಂಧಗಳು ಏನಾಗ್ತವೆ, ಬದಲಾವಣೆ ಹೋಗ್ತಾವ. ಅದು ಅನಿವಾರ್ಯ. ಗುರು ಶಿಷ್ಯರ ಸಂಬಂಧ, ಈ ಮೊದಲಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು, ಬಹಳ ಸುಮಧುರವಾಗಿತ್ತು. ಗುರು ಆದಂಥವರು ಶಿಷ್ಯವನ್ನ ನಾನಾ ವಿಧದ ಪರೀಕ್ಷೆಗಳನ್ನು ಮಾಡಿ ಏನ್ ಮಾಡ್ತಿದ್ರು, ಶಿಷ್ಯಂದ್ರನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕ್ತಿ ಸಿಗಬೇಕಾದ್ರೆ ಗುರುವಿನ ಗುಲಾಮ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಶಿಷ್ಯಂದ್ರಲ್ಲೇ ಇತ್ತು. ಶಿಷ್ಯಂದ್ರ ಆಗಬೇಕಾದಂಥವರು ಗುರುವಿನ ಮನವೊಲಿಸಿ ಆತನಿಂದ, ಗುರುವಿನಿಂದ ಶಿಕ್ಷಣವನ್ನು ಏನ್ ಮಾಡ್ತಾ ಇದ್ದ, ಪಡೆದುಕೋತಾ ಇದ್ದ. ಇವತ್ತು ಗುರು ಶಿಷ್ಯರ ಸಂಬಂಧ ಏನಾಗಿದೆ, ಬದಲಾವಣೆ ಆಗ್ಯದ. ಏನು ಬದಲಾವಣೆ ಆಗ್ಯದ ಅಂತಕ್ಕಂಥದ್ದು ತಾವು ನೋಡ್ತಾ ಇದ್ದೇವೆ. ಹೀಗೆ ಯುಗಧರ್ಮ ಕೂಡ ಏನದ, ಮಹತ್ವದ್ದಾಗಿದೆ. ಹೀಗೆ ಧರ್ಮದ ಬಗೆಗೆ ಕೆಲವು ವಿಚಾರಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಸಂಕ್ಷಿಪ್ತವಾಗಿ ಪುರುಷಾರ್ಥಗಳಲ್ಲಿ ಬರ್ತಕ್ಕಂಥ ಮೊದಲನೇ ಸಂಗತಿಯಲ್ಲಿ ಬರ್ತಕ್ಕಂಥ ಧರ್ಮದ ಬಗೆಗೆ ನಾವೇನು ಮಾಡ್ಬೋದು, ತಿಳ್ಕೊಳ್ಬಹುದು.